ಸ್ಟಾರ್ಗಳ ಜೊತೆ ನಟನೆ ಪ್ರೀತಿಯೇ ಮುಳುವಾಯಿತು. 34ನೇ ವಯಸ್ಸಿನಲ್ಲಿ ದುರಂತ್ಯ ಅಂತ್ಯ ಕಂಡಿದ್ದ ಖ್ಯಾತ ನಟಿ. 14ನೇ ವಯಸ್ಸಿಗೆ ಎಂಟ್ರಿ, 16ಕ್ಕೆ ಸ್ಟಾರ್ ಪಟ್ಟ. 22ನೇ ವಯಸ್ಸಿಗೆ ದುರಂತ ಸಾವು. ರಜನಿಯ ಈ ಫೇವರೇಟ್ ನಟಿ ಯಾರು ಗೊತ್ತಾ? ಹಾಗೆ 80ರ ದಶಕ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರತಿಭಾವಂತ ನಟಿಯರ ಆಗಮನ ಆಗಿತ್ತು. ಈ ನಟಿಯರು ಒಂದು ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ದಕ್ಷಿಣ ಭಾರತದ 4 ಪ್ರಮುಖ ಭಾಷೆಗಳಲ್ಲೂ ನಟಿಸ್ತಾ ಇದ್ರು. ಹೀಗಾಗಿ ಈ ಕಾಲಘಟ್ಟದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಬಹುತೇಕ ನಟಿಯರ ಪರಿಚಯ ಅಂದಿನ ಪೀಳಿಗೆಗೆ ಇತ್ತು. ಇದೇ ಕಾಲಘಟ್ಟದಲ್ಲಿ ಸೌತ್ ಸಿನಿಮಾ ರಂಗಕ್ಕೆ ಸುಂದರ ನಟಿಯ ಆಗಮನ ಆಗಿತ್ತು. ಅತಿ ಚಿಕ್ಕ ವಯಸ್ಸಿನಲ್ಲೇ ನಟನೆಗೆ ಇಳಿಸಿದ ಈ ನಟಿ ಸ್ಟಾರ್ ಪಟ್ಟಕ್ಕೆ ಏರೋದಕ್ಕೆ ಹೆಚ್ಚು ಸಮಯನೇ ಹಿಡಿದಿರಲಿಲ್ಲ. ಈ ನಟಿ ಮುಂದೊಂದು ದಿನ ಲೇಡಿ ಸೂಪರ್ ಸ್ಟಾರ್ ಆಗಿ ಮೆರೆಯಬಹುದು ಅಂತ ಅಂದಿನ ಸೂಪರ್ ಸ್ಟಾರ್ಗಳೇ ಭವಿಷ್ಯವನ್ನ ನುಡಿದಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ನಟಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಫೇವರೇಟ್ ನಟಿಯಾಗಿದ್ರು. ವಯಸ್ಸು ಚಿಕ್ಕದಿತ್ತು, ಯಶಸ್ಸು ಸಿಕ್ಕಿತ್ತು, ಸ್ಟಾರ್ ಪಟ್ಟಾನು ಬಂದಿತ್ತು. ಕೇವಲ 14ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿತ್ತು. 16ನೇ ವಯಸ್ಸಿನಲ್ಲಿ ಸ್ಟಾರ್ ಪಟ್ಟ ಒಲಿದು ಬಂದಿತ್ತು. 22ನೇ ವಯಸ್ಸಿಗೆ ಈ ಲೋಕವನ್ನೇ ಬಿಟ್ಟು ಹೋಗ್ಬಿಟ್ರು. ಅಂದಹಾಗೆ ಈ ನಟಿಯ ಹೆಸರು ಜಯಲಕ್ಷ್ಮಿ ಉರ್ಫ್ ಫಟಾಫಟ್ ಜಯಲಕ್ಷ್ಮಿ. 1958ರಲ್ಲಿ ಆಂಧ್ರ ಪ್ರದೇಶದಲ್ಲಿ ಜಯಲಕ್ಷ್ಮಿ ಹುಟ್ಟಿದ್ರು. 1972ರಲ್ಲಿ ಜಯಲಕ್ಷ್ಮಿಗೆ ತೆಲುಗು ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಕೂಡ ಒದಗಿ ಬಂದಿತ್ತು. ಅಕ್ಕಿನೇನಿ ನಾಗೇಶ್ವರ ರಾವ್ ನಟಿಸಿದ್ದ ಇದ್ದರು ಅಮ್ಮಾಯಿಲು ಅನ್ನುವ ಸಿನಿಮಾಗೆ ಈಕೆಯೇ ನಾಯಕಿ. ಆ ವೇಳೆ ಈ ನಟಿಗೆ ಕೇವಲ 14 ವರ್ಷ. 2 ವರ್ಷ ಆಗೋದ್ರ ಒಳಗೆ ತಮಿಳು ಚಿತ್ರರಂಗಕ್ಕೂ ಕಾಲಿಟ್ರು. ಕೆ ಬಾಲಚಂದರ್ ಅವಳ್ ಒರು ತೊಡರ್ ಕಥೈ ಅನ್ನೋ ಸಿನಿಮಾಗೆ ಕರೆದುಕೊಂಡು ಬಂದಿದ್ರು. ಈ ಸಿನಿಮಾ ಜಯಲಕ್ಷ್ಮಿಯನ್ನ ಸ್ಟಾರ್ ಪಟ್ಟಕ್ಕೆ ಏರಿಸಿತ್ತು. ಅದರಲ್ಲೂ ಈ ಸಿನಿಮಾದಲ್ಲಿ ಜಯಲಕ್ಷ್ಮಿ ಹೇಳಿದ ಫಟಾಫಟ್ ಅನ್ನುವ ಡೈಲಾಗ್ ಸಿಕ್ಕಾಪಟ್ಟೆ ಜನಪ್ರಿಯವಾಗಿತ್ತು. ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶದಲ್ಲಿ ಎಲ್ಲರ ಬಾಯಲ್ಲೂ ಈ ಡೈಲಾಗ್ ಹರಿದಾಡೋದಕ್ಕೂ ಶುರುವಾಯಿತು. ಅಷ್ಟೊತ್ತಿಗಾಗಲೇ ಜಯಲಕ್ಷ್ಮಿ ಜನಪ್ರಿಯ ನಟಿಯಾಗಿ ಹೊರಹೊಮ್ಮಿದ್ರು. ರಜನಿಕಾಂತ್, ಕಮಲ್ ಹಾಸನ್, ಕೃಷ್ಣ, ಎನ್ಟಿಆರ್, ಚಿರಂಜೀವಿಯಂತಹ ಸ್ಟಾರ್ ನಟರೊಂದಿಗೆ ನಟಿಸಿದ್ರು. 1980ರಲ್ಲಿ ಫಟಾಫಟ್ ಜಯಲಕ್ಷ್ಮಿ ತಮಿಳು, ತೆಲುಗು, ಮಲಯಾಳಂ ಹಾಗೆ ಕನ್ನಡವೂ ಸೇರಿದಂತೆ ಸುಮಾರು 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅದಾಗಲೇ ನಟಿಸಿ ಆಗಿತ್ತು. ತನ್ನ ವೃತ್ತಿ ಬದುಕಿನಲ್ಲಿ ಉತ್ತುಂಗದಲ್ಲಿ ಇರುವಾಗಲೇ ಜಯಲಕ್ಷ್ಮಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ತಮಿಳುನಾಡಿನ ಆರಾಧ್ಯ ದೈವ ಹಾಗೆ ಜನಪ್ರಿಯ ಮುಖ್ಯಮಂತ್ರಿ ದಿವಂಗತ ಎಂಜಿ ರಾಮಚಂದ್ರನ್ ಅವರ ಸಂಬಂಧಿಯನ್ನ ಮದುವೆಯಾದರು. ಅಲ್ಲಿವರೆಗೂ ಬದುಕಿನಲ್ಲಿ ಯಶಸ್ಸನ್ನ ಕಂಡಿದ್ದ ನಟಿ ಮದುವೆಯಾದ ಕೆಲವೇ ದಿನಗಳಲ್ಲಿ ವೈಯಕ್ತಿಕ ಬದುಕಿನಲ್ಲಿ ಸೋಲನ್ನ ಕಂಡ್ರು. ವೈವಾಹಿಕ ಜೀವನದಲ್ಲಿ ನೊಂದಿದ್ರು. 1980 ನವೆಂಬರ್ 21ರಂದು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಈ ಸುದ್ದಿ ದಕ್ಷಿಣ ಭಾರತೀಯ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಅನ್ನ ಕೊಟ್ಟಿತ್ತು. ದಿವಂಗತ ನಟಿ ಜಯಲಕ್ಷ್ಮಿ ಒಂದು ಹೆಣ್ಣು 6 ಕಣ್ಣು ಅನ್ನುವ ಏಕೈಕ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ರು. ಅತಿ ಚಿಕ್ಕ ವಯಸ್ಸಿನಲ್ಲೇ ಯಶಸ್ಸು ಹೆಸರು ಗಳಿಸಿ ಹೊರಟೋದ್ರು. 2018ರಲ್ಲಿ ರಜನಿಕಾಂತ್ ಸಂದರ್ಶನವೊಂದರಲ್ಲಿ ನಾವು ಕಡಿಮೆ ಸಿನಿಮಾಗಳಲ್ಲಿ ನಟಿಸಿದ್ರು, ಜಯಲಕ್ಷ್ಮಿ ತಮ್ಮ ಫೇವರೇಟ್ ನಟಿ ಅಂತ ಹೇಳ್ಕೊಂಡಿದ್ರು. ಇದೇ ರೀತಿ ಮತ್ತೊಬ್ಬ ನಟಿ ಕೂಡ ದುರಂತ ಅಂತ್ಯವನ್ನ ಕಂಡ್ರು. ಹೌದು, ತೆಲುಗು ಮತ್ತು ಮಲಯಾಳಂನಂತಹ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಪ್ರಭು, ರಜನಿ ಮತ್ತು ಮೋಹನ್ ಲಾಲ್ ಅವರಂತಹ ಖ್ಯಾತ ತಾರೆಯರೊಂದಿಗೆ ನಟಿಸಿದ್ರು. ನಟಿಯರು ಅಭಿಮಾನಿಗಳ ಮನಸ್ಸಿನಲ್ಲಿ ತಮ್ಮ ನಟನೆ ಮೂಲಕ ಹಾಗೆ ಉಳಿದು ಬಿಡ್ತಾರೆ. ವಾಸ್ತವದಲ್ಲಿ ಅನೇಕ ನಟಿಯರ ಜೀವನದಲ್ಲಿ ಕರಾಳ ದಿನಗಳು ಇರುತ್ತೆ. ಇದೀಗ ತಮಿಳು ನಟಿಯ ದುರಂತ ಕತೆ ಸಖತ್ ವೈರಲ್ ಆಗ್ತಾ ಇದೆ. ನಟರಾದ ಪ್ರಭು ಮತ್ತು ಸಿಲ್ಕ್ ಸ್ಮಿತಾ ಅವರೊಂದಿಗೆ ವಿಜಯ್ ಚೊಚ್ಚಲ ನಟಿಯಾಗಿ ನಟಿಸಿದ್ರು. ಸುರೇಶ್ ಜೊತೆ ವಿಜಯ್ ನಟಿಸಿದ್ರು ಮತ್ತು ಆ ಚಿತ್ರದಲ್ಲಿನ ಏತೋ ಮುಗಂ ಹಾಡು ಹಿಟ್ಟಾಯಿತು ಮತ್ತು ವಿಜಯ್ ಕೂಡ ನಾಯಕಿಯಾಗಿ ನಟಿಸೋದಕ್ಕೆ ಪ್ರಾರಂಭಿಸಿದರು. ಅವರು ತೆಲುಗು ಮತ್ತು ಮಲಯಾಳಂನಂತಹ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಪ್ರಭು, ರಜನಿ ಮತ್ತು ಮೋಹನ್ ಲಾಲ್ ಅವರಂತಹ ಉನ್ನತ ತಾರೆಯರೊಂದಿಗೆ ನಟಿಸಿದರು. 40ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ ನಾಯಕಿಗೆ ಅವಕಾಶ ಕಡಿಮೆಯಾಯಿತು. ಇದರಿಂದಾಗಿ ಅವರು ಪಾತ್ರಗಳಲ್ಲಿ ನಟಿಸುವುದಕ್ಕೆ ಪ್ರಾರಂಭಿಸಿದರು. ಅದರ ನಂತರ ಅವರು ಒಂದು ಹಾಡಿಗೆ ಹಾಡುವ ಅವಕಾಶವನ್ನ ಒಪ್ಪಿಕೊಂಡ್ರು. ಹೀಗಾಗಿ ಶರತ್ ಕುಮಾರ್ ನಟಿಸಿದ ಸೂರ್ಯನ್ ಚಿತ್ರದಲ್ಲಿ ಲಾಲಾಕು ಟೋಲ್ ಡಬ್ಬೀಮಾ ಹಾಡಿನಲ್ಲಿ ಪ್ರಭುದೇವ ಅವರೊಂದಿಗೆ ವಿಜಯ್ ಹಾಡಿದ್ರು ಮತ್ತು ವಿಜಯ್ ನಟಿಸಿದ ಪೋವೆ ಉನಕ್ಕ ಚಿತ್ರದಲ್ಲಿ ಮಚಿ ನಿಚ್ಚಿ ಅವರ ನೇರಂ ಹಾಡಿನಲ್ಲಿ ಮುರಳಿ ಅವರೊಂದಿಗೆ ಹಾಡಿದ್ರು. ಈ ಹಾಡಿನಲ್ಲಿ ನೃತ್ಯ ಮಾಡುವಾಗ ವಿಜಯ್ಗೆ ಬೆನ್ನು ನೋವು ಕಾಣಿಸಿಕೊಂಡಿತ್ತು. ಶಸ್ತ್ರಚಿಕಿತ್ಸೆಯಲ್ಲಿ ಏರುಪೇರಾಗಿ ಕೈಕಾಲು ಸ್ವಾಧೀನ ಕಳ್ಕೊಳ್ತು. ಇದರಿಂದಾಗಿ ಅವರು ವೀಲ್ಚೇರ್ನಲ್ಲಿ ತಿರುಗಾಡಬೇಕಾಯಿತು. ಬಳಿಕ ಮತ್ತೆ ಚಿಕಿತ್ಸೆ ಪಡೆದು ಸರಿ ಏನೋ ಆದ್ರು. ಆದರೆ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಸಿಗಲಿಲ್ಲ.
ವಿಜಯ ಸ್ಥಿತಿಯನ್ನ ತಿಳಿದ ವಿಜಯಕಾಂತ್ ಅವರಿಗೆ ಸಿಂಹಾಸನಂ ಚಿತ್ರದಲ್ಲಿ ಅವಕಾಶ ನೀಡಿದರು. ಇದು ವಿಜಯ ಕೊನೆಯ ಚಿತ್ರ ಆಗಿತ್ತು. 17ನೇ ವಯಸ್ಸಿನಲ್ಲಿ ಪ್ರಾರಂಭ ಆದ ಅವರ ಸಿನಿಮಾ ವೃತ್ತಿ ಜೀವನ ಅವರ ಇಡೀ ಜೀವನವು 34ನೇ ವಯಸ್ಸಿನಲ್ಲಿ ಕೊನೆಗೊಳ್ಳುತ್ತೆ. 2000 ಇಸ್ವಿಯಲ್ಲಿ ಚೆನ್ನೈನಲ್ಲಿರುವ ತಮ್ಮ ಮನೆಯಲ್ಲಿ ವಿಜಿ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಅನ್ನುವ ಸುದ್ದಿ ತಮಿಳು ಚಿತ್ರರಂಗವನ್ನ ಬೆಚ್ಚಿ ಬೀಳಿಸುತ್ತೆ. ವಿಜಿ ಅವರ ಸಾವಿಗೆ ಅವರ ಆರೋಗ್ಯವೇ ಕಾರಣ ಅಂತ ಎಲ್ಲರೂ ಕೂಡ ಭಾವಿಸ್ತಾರೆ. ಅವರು ಬಿಟ್ಟು ಹೋದ ವಿಷಯಗಳು ಅವರ ಸಾವಿಗೆ ಕಾರಣವನ್ನ ಬಹಿರಂಗಪಡಿಸಿದ್ವು. ವಿಜಿ ಅವರ ಮರಣಪತ್ರದಲ್ಲಿ 2 ವಿಷಯಗಳಿದೆ. ಅವುಗಳಲ್ಲಿ ಒಂದು ಪ್ರೀತಿಯ ಬಗ್ಗೆ, ಅದು ಅವರ ಸಾವಿಗೆ ಕಾರಣ ಆಗಿತ್ತು. ವೀಲ್ಚೇರ್ಗೆ ಸೀಮಿತವಾಗಿದ್ದ ಕಾರಣ ಸಿನಿಮಾ ಅವಕಾಶಗಳು ಸಿಗದೇ ಇದ್ದಾಗ ವಿಜಿ ಧಾರಾವಾಹಿಗಳತ್ತ ಮುಖ ಮಾಡಿದ್ರು. ಕೆಲವು ಧಾರಾವಾಹಿಗಳಲ್ಲಿ ನಟಿಸಿದ್ದ ವಿಜಿ ಒಬ್ಬ ಧಾರಾವಾಹಿ ನಿರ್ದೇಶಕನನ್ನ ಪ್ರೀತಿಸಿದ್ರು. ಆದರೆ ಆ ನಿರ್ದೇಶಕರು ಈಗಾಗಲೇ ಮದುವೆ ಆಗಿದ್ರು ಮತ್ತು ತನಗೆ ಮಗು ಇದೆ ಅಂತ ಅಂಶವನ್ನು ಕೂಡ ಮುಚ್ಚಿಟ್ಟು ಮೋಸವನ್ನ ಮಾಡಿದ್ರು. ಇದರಿಂದಾಗಿ ವಿಜಿ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಅಂತ ಪತ್ರದಲ್ಲಿ ಹೇಳಲಾಗಿತ್ತು. ನಟಿ ವಿಜಯ್ ಕೂಡ ತಮ್ಮ ಡೆತ್ ನೋಟ್ನಲ್ಲಿ ನಿರ್ದೇಶಕರು ತಮ್ಮ ಪ್ರೇಮ ನಿವೇದನೆ ಮಾಡಿದ್ದಕ್ಕೆ ಪುರಾವೆಗಳನ್ನು ಕೂಡ ಬಿಟ್ಟು ಹೋಗಿದ್ರು. ಪರಿಣಾಮವಾಗಿ ಪೊಲೀಸರು ನಿರ್ದೇಶಕ ಮತ್ತು ಅವರ ಪತ್ನಿಯನ್ನ ಬಂಧಿಸಿ ಪ್ರಕರಣವನ್ನ ದಾಖಲಿಸಿದರು. ಆದರೆ ಕೆಲವು ವರ್ಷಗಳ ನಂತರ ಅವರನ್ನ ಪ್ರಕರಣದಿಂದ ಖುಲಾಸೆಗೊಳಿಸಲಾಯಿತು. ನಾಯಕಿ ಅವಕಾಶಗಳ ಕೊರತೆಯಿಂದಾಗಿ ಸ್ವಲ್ಪ ಸಮಯ ಚಿತ್ರರಂಗದಿಂದ ದೂರ ಇದ್ರು. ಆದರೆ ಶರತ್ ಕುಮಾರ್ ನಟಿಸಿದ ಸೂರ್ಯನ್ ಚಿತ್ರದಲ್ಲಿ ಪ್ರಭುದೇವ ಅವರೊಂದಿಗೆ ಡಬ್ ಮಾಡಿದ ಲಾಲಾ ಟೋಲ್ ಹಾಡಿಗೆ ನೃತ್ಯ ಮಾಡೋದಕ್ಕೆ ಅವರು ಮರಳಿದ್ರು. ಅದೇ ರೀತಿ ರಜನಿಕಾಂತ್ ಅವರ ಉತ್ತವ ತಳಿ ಮತ್ತು ವಿಜಯ್ ಅವರ ಪೂವೆ ಉನಕ್ಕ ಚಿತ್ರಗಳಲ್ಲಿ ಕೇವಲ ಒಂದು ಹಾಡಿಗೆ ನೃತ್ಯವನ್ನ ಮಾಡಿದ್ರು. ಹಠಾತ್ ಆರೋಗ್ಯ ಸಮಸ್ಯೆಯ ನಂತರ ಅವರು ಚಲನಚಿತ್ರಗಳಲ್ಲಿ ನಟಿಸುವುದನ್ನ ಮುಂದುವರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,